ನಮಸ್ಕಾರ. ಇರಾ ವಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ವೀಕ್ಷಕರಿಗೆ ಈ ದಿನದ ಸಂಚಿಕೆಯಲ್ಲಿ ಯಾವುದೇ ರಸ್ತೆ ಆಗಲಿ, ಯಾವುದೇ ರಸ್ತೆಗೆ ಮನೆಗೆ ಮೆಟ್ಲುಗಳು ಹಾಕೋದು ತುಂಬ ಜನರಿಗೆ ಗೊಂದಲ ಇದೆ. ಅದೇ ರೀತಿ ಸುಮಾರು ಜನ ಓದ್ ಕಡೆ ಎಲ್ಲ ಕೇಳ್ತಾರೆ, 2 ಮೆಟ್ಲು ಇರಬೇಕಾ, 4 ಮೆಟ್ಲು ಇರಬೇಕಾ, ಕೆಲವೊಬ್ರು 1 ಮೆಟ್ಲು ಇರಬೇಕು ಅಂತಾರೆ, ಕೆಲವರು 3 ಮೆಟ್ಲು ಇರಬೇಕು ಅಂತಾರೆ. ಹಾಗಾಗಿ ಸುಮಾರು ಜನದ ಗೊಂದಲಗಳಿದ್ದಾವೆ. ಹಾಗಾಗಿ ಅದರ ಬಗ್ಗೆ ನಿಮಗೆ ತಿಳಿಸಲೇಬೇಕು ಅಂತ ಈ ದಿನದ ಸಂಚಿಕೆಯಲ್ಲಿ ಅದನ್ನು ವಿವರಿಸಲಿಕ್ಕೆ ಬಯಸ್ತೇನೆ. ಮೊದಲಿಗೆ ನಾನು ಒಂದು ಉದಾಹರಣೆಯಾಗಿ ಪೂರ್ವದ ರಸ್ತೆಯ ಒಂದು ಉದಾಹರಣೆಗೆ ಮನೆ ತಗೊಂಡಿದ್ದೇನೆ. ನೋಡಿ, ಇದು ಪೂರ್ವದ ರಸ್ತೆಗೆ ಒಂದು ಮನೆ, ಒಂದು 30-40ನೋ 30-50ನೋ ಎಷ್ಟೇ ಇರುತ್ತೆ. ಒಂದು ಮನೆ ಕಟ್ಕೊಂಡಿರ್ತೀರ, ಒಂದು ಕಾಂಪೌಂಡ್ ಇರುತ್ತೆ, ಗೇಟು ಎಲ್ಲ ಮಾಡಿರ್ತೀರ. ಆ ಮನೆಗೆ ಮೆಟ್ಲುಗಳು ಎಷ್ಟು ಮಾಡಬೇಕು? ನಾನು ಸುಮಾರು ಕಡೆ ನೋಡಿದ್ದೇನೆ. ಒಂದು ಮೆಟ್ಲು ಹಾಕಿರ್ತಾರೆ, ಇನ್ನೊಂದು ಮೆಟ್ಲಿಗೆ ಒಂದು ಹಲಗೆ ಇಡೋದು ಅಥವಾ ಗ್ರಾನೈಟ್ ಪೀಸ್ ಇಟ್ಕೊಂಡು ಯಾರೋ ಹೇಳಿರ್ತಾರೆ, ಒಂದು ಮೆಟ್ಲಿದೆ, ಇನ್ನೊಂದು ಮೆಟ್ಲು ಹಾಕ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಕೆಲವರು ಒಂದು ಚಿಕ್ಕದು ಗ್ರಾನೈಟ್ ಸ್ಲ್ಯಾಬ್ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಒಂದೇ ಮೆಟ್ಲಿದೆ, ನೀವು ಹಂಗಾಗಿ ಒಂದು ಹಲಗೆ ಪೀಸ್ ಇಟ್ಕೊಳ್ಳಿ, ಕೌಂಟ್ ಬರುತ್ತೆ, 2 ಆಗುತ್ತೆ ಅಂತಾರೆ. ಇನ್ನು ಕೆಲವೊಂದು ಜಾಗಗಳಲ್ಲಿ 2 ಮೆಟ್ಲು ಇರುತ್ತೆ, 2 ಇರಬಾರ್ದು, 3 ಇರಬೇಕು ಅಂತೇಳಿ ಒಂದು ಎಕ್ಸ್ಟ್ರಾ ಒಂದು ಗ್ರಾನೈಟ್ ಪೀಸೋ ಅಥವಾ ಇನ್ನೂ ಒಂದು ಮೆಟ್ಲು ಹಾಕೋದು, ಈ ರೀತಿ ಮಾಡ್ತಾರೆ. ಹಾಗಾಗಿ ಈ ಗೊಂದಲಗಳಿಗೆಲ್ಲಾನು ನಾನು ಒಂದು ವಿಚಾರ ತಿಳಿಸ್ಲೇಬೇಕು ಅಂತೇಳಿ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರಬೇಕು, ನಾವು ಮನೆ ಒಳಗಡೆ ಮೇಲಕ್ಕೆ ಹತ್ತೋದು, ಮನೆ ಚಾವಣಿಗೆ ಹತ್ತೋ ಮೆಟ್ಲು ಬೇರೆ, ಅದು ಮನೆ ಹೊರಗಡೆ ಹಾಕ್ತಾರೆ ಅಥವಾ ಡೂಪ್ಲೆಕ್ಸ್ ಹಾಕಿದ್ರೆ ಮನೆ ಒಳಗಡೆ ಆಗುತ್ತೆ, ಅದರದೇ ಬೇರೆ ವಿಚಾರ. ಮನೆಯ ಮೇಲತ್ತುವ ಮೆಟ್ಟಿಲುಗಳ ವಿಚಾರನೇ ಬೇರೆ. ಮನೆಯ ಬಾಗಿಲಿಂದ ಒಳಗಡೆ ಬರತಕ್ಕಂಥ ಮೆಟ್ಟಿಲುಗಳ ಸಂಖ್ಯೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಮನೆ ಒಳಗಡೆ ಬರಬೇಕಾದ್ರೆ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರಬೇಕು ಅನ್ನೋದು, ಯಾಕಂದರೆ ಸುಮಾರು ಜಾಗಗಳಲ್ಲಿ ಹೋದಾಗ ನೋಡಿದ್ದೇನೆ ನಾನು. ಒಬ್ಬೊಬ್ರು ಒಂದೊಂದು ರೀತಿ ಮೆಟ್ಟಿಲುಗಳು ಹಾಕ್ಕೊಂಡಿರ್ತಾರೆ, ಕೆಲವರು ಹಲಗೆ ಪೀಸ್ ಎಕ್ಸ್ಟ್ರಾ ಹಾಕ್ಕೊಂಡಿರ್ತಾರೆ, ಇನ್ನು ಕೆಲವರು ಗ್ರಾನೈಟ್ ಪೀಸ್ನ ಸುಮ್ಮನೆ ಇಟ್ಕೊಂಡಿರ್ತಾರೆ, ಕೆಲವರು ಒಡೆದು ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಮೆಟ್ಟಿಲುಗಳು ಇಟ್ಕೊಂಡಿರೋರಿಗೆ ಯಾವ ರೀತಿ ಮತ್ತು ಇಡಬೇಕಾದ್ರೆ ಯಾವ ರೀತಿ ಇಟ್ಕೊಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನೀವು ಯಾವುದೇ ಸೈಜ್ ಮನೆ ಆಗಲಿ, ನೀವು ಮನೆ ಒಳಗಡೆಯಿಂದ ಆಚೆ ಕಡೆಗೆ ಒಂದು ಸಾಮಾನ್ಯವಾಗಿ ಒಂದು ಅಡಿ, ಅರ್ಧ ಅಡಿ, 1 ಅಡಿ, 1.5 ಅಡಿ ಡೌನ್ ಇರುತ್ತೆ ಮನೆ ಒಳಗಡೆಗಿಂತ ಆಚೆ ಕಡೆ, ಕಾಂಪೌಂಡ್ ಒಳಗಡೆ ಬೇಸ್ಮೆಂಟು. ಹಾಗಾಗಿ ನಮಗೆ ಸಾಮಾನ್ಯವಾಗಿ ಈ ಒಂದು 1 ಅಡಿ ಇದ್ದರೆ 2 ಮೆಟ್ಲು ಹಾಕ್ತಾರೆ, 1.5 ಇದ್ದರೆ 3 ಮೆಟ್ಲು ಹಾಕ್ತಾರೆ, 2 ಅಡಿ ಇದ್ದರೆ 4 ಮೆಟ್ಲು ಹಾಕ್ತಾರೆ. ಹಾಗಾಗಿ ಅದು ಮುಖ್ಯನಾ, ಮೆಟ್ಲುಗಳ ಸಂಖ್ಯೆ ಮುಖ್ಯನಾ ಅನ್ನೋದು ನಿಮಗೆ ಒಂದು ಗೊಂದಲ ಆಗಿರುತ್ತೆ. ಹಾಗಾಗಿ ಅದರ ವಿಚಾರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಯಾವುದೇ ಒಂದು ಮನೆಗೆ ನೀವು ಇಲ್ಲ 2 ಮೆಟ್ಲು ಹಾಕಿ ಅಥವಾ 4 ಮೆಟ್ಲು ಹಾಕಿ, ಅದು 3 ಇಂಚ್ ಬರಲಿ, 4 ಇಂಚ್ ಬರಲಿ, 1 ಮೆಟ್ಲು ಹಾಕೋದು ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ 3 ಮೆಟ್ಲು ಹಾಕೋದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಹೇಳ್ತೀನಿ ಮಾತು ಅಂತಂದರೆ, ಉದಾಹರಣೆಗೆ ನೋಡಿ, ಈಗ ನೀವು ಮೆಟ್ಲು 1, ಮೆಟ್ಲು 2, ನೀವು ನೋಡಿ, ಈ ಮೆಟ್ಲಿಗೆ ಬಲಗಾಲು ಇಡ್ತೀರಾ, ಈ ಮೆಟ್ಲಿಗೆ ಎಡಗಾಲು ಇಡ್ತೀರಾ, ಮನೆ ಒಳಗಡೆಗೆ ತಿರ್ಗಾ ಬಲಗಾಲು ಇಡ್ತೀರ. ಆ ಒಂದೇ ಉದ್ದೇಶಕ್ಕೆ ಲಾಭ ನಷ್ಟ, ಲಾಭ. ಮನೆ ಒಳಗಡೆಗೆ ಬಲಗಾಲಿಡೋದ್ರಿಂದ ಲಾಭ ಬರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆ ಅಂದಿನಿಂದ ಹಿರಿಯರು, ಪೂರ್ವಿಕರು, ವಾಸ್ತು ತಜ್ಞರು ಹಿಂದಿನಿಂದ ಮಾಡ್ಕೊಂಬಂದಿರೋ ವಿಚಾರ ಇಷ್ಟೇ. ಫಸ್ಟ್ ಮೆಟ್ಲಿಗೆ ಬಲಗಾಲು ಇಡ್ತಾರೆ, 2ನೇ ಮೆಟ್ಲಿಗೆ ಎಡಗಾಲು ಇಡ್ತಾರೆ, ಮನೆ ಒಳಗಡೆಗೆ ಬಲಗಾಲು ಇಡ್ತಾರೆ. ಹಾಗಾಗಿ ಲಾಭ ನಷ್ಟ, ಲಾಭ ಮನೆ ಒಳಗಡೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ 2 ಮೆಟ್ಲು ಇಡಬೇಕು. ಅದೇ ಉದಾಹರಣೆಗೆ ನೀವು ಒಂದೇ ಒಂದು ಮೆಟ್ಲು ಇಟ್ರಿ ಅಂತ ಇಟ್ಕೊಳ್ಳಿ, 2 ಮೆಟ್ಲು ಇಟ್ಟಿಲ್ಲ, 1 ಮೆಟ್ಲು ಇಟ್ರಿ ಅಂತ ಇಟ್ಕೊಳ್ಳಿ. ನೋಡಿ, ಈಗ ಒಂದು ದೊಡ್ಡದಾಗಿ ಒಂದೇ ಮೆಟ್ಲು ಹಾಕ್ತೀರಾ, ನೋಡಿ ಬಲಗಾಲು ಇಡ್ತೀರಾ, ಮನೆ ಒಳಗಡೆ ಎಡಗಾಲು ಇಡ್ತೀರಾ. ಆ ಒಂದು ವಿಚಾರಕ್ಕೆ ಲಾಭ ಮೆಟ್ಲ ಮೇಲೆ ಇಡ್ತೀರಾ, ನಷ್ಟ ಒಳಗಡೆ ಇಡ್ತೀರಾ. ಹಾಗಾಗಿ ಲಾಭ ನಷ್ಟ ಅನ್ನೋ ವಿಚಾರವಾಗಿ 2 ಮೆಟ್ಲು ಇರಬೇಕು ಅನ್ನೋ ಒಂದೇ ಒಂದು ಉದ್ದೇಶ. 4 ಮೆಟ್ಲು ಇಡ್ಬೋದು, 4 ಮೆಟ್ಲು ಇಟ್ಟರು ಲಾಭ ಬರುತ್ತೆ. ನೋಡಿ, ಇದಕ್ಕೆ ಒಂದು ಹಾಕಿರ್ತೀವಿ, ಮತ್ತು ಈ ರೀತಿ ಒಂದು ಮಾಡಿರ್ತಾರೆ, ಮತ್ತು ಇನ್ನೂ ಒಂದು ಹಿಂಗೆ ತೊಗೊಂಡಿರ್ತೀರ. ನೋಡಿ, ಬಲಗಾಲು ಲಾಭ, ಎಡಗಾಲು ನಷ್ಟ, ಬಲಗಾಲು ಲಾಭ, ಎಡಗಾಲು ನಷ್ಟ, ಮನೆ ಒಳಗಡೆಗೆ ಲಾಭ, ಬಲಗಾಲು.
ಹಾಗಾಗಿ ಮನುಷ್ಯನಿಗೆ 2 ಕಾಲು ಇರೋದ್ರಿಂದ ಮನುಷ್ಯನು ಮೊದಲಿಗೆ ಬಳಸೋದೇ ಬಲಗಾಲು. ನೀವು ಬೇಕಾದ್ರೆ ಉದಾಹರಣೆಗೆ ನೋಡಿ, ಯಾವುದೇ ಒಂದು ಮನುಷ್ಯ ಯಾವುದೇ ಒಂದು ಜಾಗದಲ್ಲಿ ಅಪ್ಪು ಅಂದರೆ ಎತ್ತರ ಇರೋ ಜಾಗದಲ್ಲಿ ಕಾಲಿಡಬೇಕು ಅಂತಂದರೆ ಫಸ್ಟ್ ಇಡೋದೇ ಬಲಗಾಲು. ಎತ್ತರ ಇರೋ ಜಾಗದಲ್ಲಿ ಯಾರೂ ಎಡಗಾಲು ಇಡೋದಿಲ್ಲ, 90% ಯಾರೂ ಇಡೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೆಟ್ಲು ಎತ್ತರ ಇರೋದ್ರಿಂದ ಅದು 4 ಇಂಚ್ ಆಗ್ಬೋದು, 6 ಇಂಚ್ ಆಗ್ಬೋದು. ಎತ್ತರ ಇರೋದ್ರಿಂದ ಮನುಷ್ಯನು ಬಲಗಾಲು ಇಡ್ತಾನೆ. ಫಸ್ಟ್ ಎತ್ತರ ಇರೋದಕ್ಕೆ ಬಲಗಾಲು ಇಡ್ತಾನೆ. ಆ 1ನೇ ಮೆಟ್ಟಿಲಿಗೆ ಬಲಗಾಲು ಇಡ್ತಾನೆ, 2ನೇ ಮೆಟ್ಟಿಲಿಗೆ ಎಡಗಾಲು ಇಡ್ತಾನೆ. ಅದಾದ ನಂತರ ಮನೆ ಒಳಗಡೆ ಬಲಗಾಲು ಇಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಲಾಭ ನಷ್ಟ 2 ಮೆಟ್ಲು ಇಕ್ಕಿದ್ರೆ ಮನೆ ಒಳಗಡೆ ಲಾಭ ಬರುತ್ತೆ, 4 ಮೆಟ್ಲು ಇಟ್ಟರು ಮನೆ ಒಳಗಡೆಗೆ ಲಾಭ ಬರುತ್ತೆ. ನೀವು 3 ಮೆಟ್ಲು ಇಟ್ಟರೆ ಮನೆ ಒಳಗಡೆ ನಷ್ಟ ಅನಿಸುತ್ತೆ, ಎಡಗಾಲು ಇಡ್ತಾರೆ. ಅದು ಒಳ್ಳೇದಲ್ಲ, ಶುಭ ಅಲ್ಲ ಅನ್ನೋ ಒಂದೇ ಉದ್ದೇಶ. ಅಷ್ಟು ಬಿಟ್ಟರೆ ಅದೇನು ದೊಡ್ಡ ವಿಚಾರ ಅಲ್ಲ. 1 ಮೆಟ್ಲಿದೆ ಅಂತಲೇ ಏನೋ ಸಮಸ್ಯೆ ಆಗೋದಿಲ್ಲ, 3 ಮೆಟ್ಲಿದೆ ಅಂದ್ರೂ ಏನೂ ಸಮಸ್ಯೆ ಆಗೋದಿಲ್ಲ. ಸೈಂಟಿಫಿಕಲಿ ಮನುಷ್ಯ ಬಲಗಾಲನ ಎತ್ತರ ಇರೋ ಜಾಗದಲ್ಲಿ ಬಲಗಾಲ್ ಫಸ್ಟ್ ಇರೋದ್ರಿಂದ ಅದು ಹಿಂದಿನಿಂದ ಹಿರಿಯರು ಮಾಡ್ಕೊಂಬಂದಿದ್ದಾರೆ. ಮನೆ ಒಳಗಡೆ ಲಾಭ ಅಂದರೆ ಬಲಗಾಲ ಇಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೀವು 2 ಮೆಟ್ಲು ಹಾಕೋದು. ಯಾರೆಲ್ಲ ಹೊಸದಾಗಿ ಮಾಡ್ತಾ ಇರ್ತಿರೋ ಮನೆಗಳು ಅವರು 2 ಮೆಟ್ಲು ಇಟ್ಕೊಳ್ಳಿ, ಇಲ್ಲ 4 ಮೆಟ್ಲು ಇಟ್ಕೊಳ್ಳಿ. ನಮ್ಮದು ಮಾಡಿಬಿಟ್ಟಿದ್ದೀವಿ, ಮಾಡೋದಕ್ಕೆ ಆಗಲ್ಲ, ಮಾಡೋದಕ್ಕೆ ಸಾಧ್ಯವಾದರೆ ಮಾಡ್ಕೊಳ್ಳಿ, ಒಳ್ಳೆಯದು. ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದೇನು ದೊಡ್ಡ ವಿಚಾರ ಅಲ್ಲ, ಅದನ್ನು ಮಾಡದೇನೂ ಇರ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಯಾರೆಲ್ಲ ಹೊಸದಾಗಿ ಮನೆಗಳು ಮಾಡ್ಕೊಳ್ತಾ ಇದ್ದೀರಾ ಅವರು 2 ಮೆಟ್ಲು ಹಾಕ್ಕೊಳ್ಳಿ, ಇಲ್ಲ 4 ಮೆಟ್ಲು ಹಾಕ್ಕೊಳ್ಳಿ. ಅದು 2 ಇಂಚ್ ಆಗ್ಬೋದು, 4 ಇಂಚ್ ಆಗ್ಬೋದು, 6 ಇಂಚ್ ಆಗ್ಬೋದು. ಜಾಸ್ತಿ ಎತ್ತರದ ಮೆಟ್ಟಿಲುಗಳು ಒಳ್ಳೆಯದಲ್ಲ, ಮನುಷ್ಯ ಹತ್ತೋದಕ್ಕಾಗಲ್ಲ. ಮತ್ತು ಏಜ್ ಆಗಿರೋರು ಆ ಮೆಟ್ಲು ಎತ್ತರ ಇದ್ದರೆ ಹತ್ತೋದಕ್ಕೆ ಇಳಿಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು 2 ಮೆಟ್ಲು ಹಾಕ್ಕೊಳ್ಳಿ, ಇಲ್ಲ 4 ಮೆಟ್ಲು ಹಾಕ್ಕೊಳ್ಳಿ. 1 ಮೆಟ್ಲಿದ್ರೆ 2 ಮೆಟ್ಲು ಮಾಡ್ಕೊಳ್ಳಿ, 3 ಮೆಟ್ಲಿದ್ರೆ 4 ಮೆಟ್ಲು ಮಾಡ್ಕೊಳ್ಳಿ. ಹಾಗಾಗಿ ಲಾಭ ನಷ್ಟ ಅನ್ನೋ ವಿಚಾರ, ಮನುಷ್ಯನಿಗೆ 2 ಕಾಲು ಇರೋದ್ರಿಂದ ಲಾಭ ನಷ್ಟ, ಬಲಗಾಲೆ ಫಸ್ಟ್ ಇಡೋದ್ರಿಂದ ಮನೆ ಒಳಗಡೆನೂ ಬಲಗಾಲು ಇಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮೆಟ್ಲುಗಳ ಸಂಖ್ಯೆ 2 ಇರಬೇಕು ಅಥವಾ 4 ಇರಬೇಕು ಅನ್ನೋದು. ಹಾಗಾಗಿ ಸುಮಾರು ಜನರು ಇಂಜಿನಿಯರ್ಸ್ಗೂ ಇದಿದೆ, ಡೌಟ್ ಇದೆ. ಹೇಗೆ ಅಂತಂದರೆ, ನಾನು ಕೆಲವು ಜಾಗದಲ್ಲಿ ಕೇಳಿದ್ದೇನೆ, 2 ಮೆಟ್ಲು ಹಾಕಿದ್ರೆ ವಾಸ್ಕಲ್ಲು ಮನೆ ಒಳಗಡೆ ವಾಸ್ಕಲ್ಲು ಒಂದು ಮೆಟ್ಲು ಲೆಕ್ಕ ಬರುತ್ತಲ್ವಾ ಅಂತ. ಅದು ತಪ್ಪು. ಯಾವುದೇ ಕಾರಣಕ್ಕೂ ವಾಸ್ಕಲ್ಲು ಮೆಟ್ಲೆಲ್ಲ, ಮನೆ ಒಳಗಡೆ ಕಾಲಿಡೋದೇ ಮುಖ್ಯ. ಯಾರೂ ವಾಸ್ಕಲ್ ಮೇಲೆ ಕಾಲಿಡೋದಿಲ್ಲ. 2 ಮೆಟ್ಲು ಹಾಕಿದ್ರೆ 2 ಮೆಟ್ಲ ಮೇಲೆ 2 ಕಾಲು ಇಡ್ತಾರೆ, ಮನೆ ಒಳಗಡೆ ಬಲಗಾಲು ಇಡ್ತಾರೆ. ಆ ಒಂದೇ ಉದ್ದೇಶ. ಮನೆ ಒಳಗಡೆ ಯಾರೂ ಎಡಗಾಲಿಟ್ಟು ಹೋಗೋದಿಲ್ಲ, ಬಲಗಾಲಿಟ್ಟೇ ಹೋಗೋದು. ಹಾಗಾಗಿ ಲಾಭ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಮನುಷ್ಯನಿಗೆ ಇದು ಮಾಡೋದು 2 ಮೆಟ್ಲು ಅಂತೇಳಿ. ಯಾವುದೇ ಕಾರಣಕ್ಕೂ 3 ಮೆಟ್ಲು 1 ಮೆಟ್ಲು ಹಾಕಬಾರ್ದು. 4 ಹಾಕಿ ಅಥವಾ 2 ಹಾಕಿ, ಇದೇ ಒಳ್ಳೆಯದು, ಇದೇ ಶುಭ. ಹಾಗಾಗಿ ಮೆಟ್ಲುಗಳ ಮನೆ ಒಳಗಡೆಗೆ ಯಾವ ರೀತಿ ಹಾಕ್ಕೊಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದೇನೆ. ಅದೇ ರೀತಿ ಕೆಲವೊಂದು ಜಾಗಗಳಲ್ಲಿ ಏನಾಗಿರುತ್ತೆ ಅಂದರೆ, ಅವ್ರು ಮೆಟ್ಲೆ ಹಾಕಿರೋದಿಲ್ಲ. ಔಟ್ಸೈಡ್ ಏನು ಫ್ಲೋರಿಂಗ್ ಇರುತ್ತೆ ಅದೆಲ್ಲ ಒಂದೇ ಫ್ಲ್ಯಾಟ್ ಇರುತ್ತೆ. ಹಾಗಾಗಿ ಅವರು ಮೆಟ್ಲುಗಳು ಹಾಕ್ಕೊಳ್ಬೇಕಾ, ಹೆಂಗೆ ಹಾಕೋದಕ್ಕಾಗುತ್ತೆ? ಆಗೋದಿಲ್ಲ. ಯಾವತ್ತೂ ಮನೆ ಒಳಗಡೆಗೆ ಹತ್ತಿ ಹೋಗೋ ರೀತಿಯಲ್ಲಿ ಇರಬೇಕು. ಅದು ವಾಸ್ತುವಿನ ರೀತಿ ಒಳ್ಳೆಯದು. ಮನೆ ಒಳಗಡೆಗಿಂತ ಆಚೆ ಕಡೆ ವರಂಡ, ಆಚೆ ಕಡೆ ಏನು ಫ್ಲೋರಿಂಗ್ ಇರುತ್ತೆ ಅದು ಡೌನ್ ಇದ್ದರೆ ಅದು ತುಂಬ ಶ್ರೇಷ್ಠ, ಅದು ಯಾವುದೇ ರಸ್ತೆಗಾಗಲಿ. ಹಾಗಾಗಿ ಆ ಡೌನ್ ಇದ್ದರೆ ಮಾತ್ರ ನೀವು 2 ಮೆಟ್ಲು ಹಾಕಿ ಅಥವಾ 4 ಮೆಟ್ಲು ಹಾಕಿ. ಅಥವಾ ಒಂದೇ ಮೆಟ್ಲಿದೆ ಅಂದರೆ ಅದೇನು ದೊಡ್ಡ ವಿಚಾರ ಅಲ್ಲ, ನೀವು 2 ಮಾಡ್ಕೊಳೋದು ಒಳ್ಳೆಯದು. ಅದನ್ನು ಬಿಟ್ಟು ಆಚೆ ಕಡೆ ಎಲ್ಲ ನಮ್ಮದು ಫ್ಲೋರ್ ಲೆವೆಲ್ ಒಂದೇ ಇದೆ, ನಾವು ಮನೆ ಒಳಗಡೆಗೂ ಅದೇ ಲೆವೆಲ್ ಇದೆ, 1 ಇಂಚ್ 2 ಇಂಚ್ ಮಾತ್ರ ಹೈಟ್ ಇದೆ ಮನೆ ಒಳಗಡೆ, ಹಾಗಾಗಿ ನಾವು ಮೆಟ್ಲುಗಳು ಹಾಕ್ಲೇಬೇಕಾ ಅಂತಲೂ ಕೆಲವ್ರಿಗೆ ಗೊಂದಲ ಇರುತ್ತೆ. ಆ ರೀತಿ ಏನಿಲ್ಲ. ನೀವು ಮೆಟ್ಲುಗಳೇ ಹಾಕಿಲ್ಲ, ನಮ್ದು ಆಚೆ ಕಡೆ ಫ್ಲೋರಿಂಗ್ ಲೆವೆಲ್ ಎಲ್ಲ ಒಂದೇ ಇದೆ, ಮನೆ ಒಳಗಡೆಗೆ ಮಾತ್ರ ಒಂದು 3 ಇಂಚ್ 4 ಇಂಚ್ ಇದೆ ಅಂದಾಗ ನೀವು ಹಾಕೋ ಅವಶ್ಯಕತೆ ಇಲ್ಲ. ಬಾಗಿಲು ಹತ್ರ ಹೋಗ್ತೀರಾ, ಡೈರೆಕ್ಟ್ ಬಲಗಾಲು ಇಡ್ತೀರ. ಯಾವುದೇ ಕಾರಣಕ್ಕೂ ಆ ರೀತಿ ಸಮಸ್ಯೆ ಬರೋದಿಲ್ಲ. ಮನೆ ಔಟ್ಸೈಡ್ ಕಾಂಪೌಂಡ್ ಒಳಗಡೆ ಅಥವಾ ಪೋರ್ಟಿಕೋ ಕೆಳಗಡೆ ಹೈಟ್ ಇದ್ದು ಅಲ್ಲಿಂದ ನಾವು ಮನೆ ಒಳಗಡೆ ಬಾಗಿಲು ಏನು ಇಟ್ಟಿರ್ತೀವೋ ಅದು ಹೈಟ್ ಇದ್ದಾಗ ಮಾತ್ರ ನೀವು 2, 4 ಫಾಲೋಅಪ್ ಮಾಡಿ. ಮನೆ ಫ್ಲೋರಿಂಗ್ ಆಚೆ ಕಡೆಗಿಂತ ಹೈಟ್ ಇದ್ದಾಗ ಮಾತ್ರ. ಅದಕ್ಕಿಂತ ಒಂದು 2 ಇಂಚ್ 3 ಇಂಚು 4 ಇಂಚ್ ಒಳಗಡೆ ಇದ್ದರೆ ನೀವು ಮೆಟ್ಲು ಇಲ್ಲದೆ ಇದ್ರೂ ನಡೆಯುತ್ತೆ. ಈ ಕೆಲವೊಂದು ಜಾಗಗಳಲ್ಲಿನೂ ಅದು ಇದೆ. ನಮ್ಮದು ಮನೆ ಫ್ಲೋರಿಂಗ್ ಆಚೆ ಕಡೆ ಎಲ್ಲ ಒಂದೇ ಇದೆ, ಮನೆ ಒಳಗಡೆಗೂ ಒಂದು 2 ಇಂಚ್ ಅಷ್ಟೇ ನಾವು ಮನೆ ಒಳಗಡೆ ಹೈಟ್ ಮಾಡಿದ್ದೀವಿ, ನಾವು ಮೆಟ್ಲು ಹಾಕಿಲ್ವಲ್ಲ ಅಂತ. ಮೆಟ್ಲು ಹಾಕಲಿಲ್ಲ ಅಂದರೂ ಅದೇನು ಸಮಸ್ಯೆ ಅಲ್ಲ, ಮೆಟ್ಲು ಹಾಕಲೇಬೇಕು ಅಂತಲೂ ಅಲ್ಲ. ಎತ್ತರ ಇದ್ದಾಗ ಹತ್ತಿ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ 2 ಮೆಟ್ಲು ಅಂತ ಹೇಳ್ತೀರಿ. ಅದನ್ನು ಬಿಟ್ಟು ನಮ್ಮ ಮನೆಗೆ ಮೆಟ್ಲೆ ಹಾಕಿಲ್ಲ, ನಾವು ಮೆಟ್ಲು ಹಾಕ್ಬೇಕಂತನೂ ಕೆಲವ್ರಿಗೆ ಗೊಂದಲ ಇರುತ್ತೆ.
ಆ ರೀತಿ ಏನು ಅವಶ್ಯಕತೆ ಇಲ್ಲ. ಮನೆ ಆಚೆ ಕಡೆ ಫ್ಲೋರಿಂಗು ಡೌನ್ ಇದ್ದು ಮನೆ ಒಳಗಡೆ ಎತ್ತರ ಇದ್ದರೆ ಅದು ವಾಸ್ತುವಿನ ರೀತಿಯಲ್ಲಿ ಒಳ್ಳೆಯದು. ಮನೆ ಒಳಗಡೆ ಹತ್ತಿ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೈಟ್ ಇದ್ದಾಗ ಮೆಟ್ಲು ಹಾಕಬೇಕು. ಮನೆ ಒಳಗಡೆಗೆ 4 ಇಂಚು 3 ಇಂಚು 2 ಇಂಚ್ ಇದೆ ನಮ್ಮದು ಮನೆ ಒಳಗಡೆ ಹೈಟು ಅಷ್ಟೇ ಅಂದಾಗ ನೀವು ಮೆಟ್ಲು ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮನೆ ಒಳಗಡೆ ಎತ್ತರ ಇರೋರು ಮಾತ್ರ ಮೆಟ್ಲುಗಳನ್ನ ಗಣನೆಗೆ ತೊಗೊಬೇಕು. ಒಂದೇ ಲೆವೆಲ್ ಇದ್ದು 3 ಇಂಚು 2 ಇಂಚು 4 ಇಂಚು ಮಾತ್ರ ಡಿಫ್ರೆನ್ಸ್ ಇದೆ, ನಾವು ಮೆಟ್ಲು ಹಾಕಿಲ್ಲ ಅಂದರೆ ಅದೇನು ಸಮಸ್ಯೆ ಅಲ್ಲ. ಬಟ್ ಮನೆ ಒಳಗಡೆ ಯಾವತ್ತೂ ಅರ್ಧ ಅಡಿ 1 ಅಡಿ ಹೈಟ್ ಇದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ಆ ವಿಚಾರಕ್ಕೋಸ್ಕರ ಮಾತ್ರ ಹೇಳ್ತಾ ಇದ್ದೇನೆ. ಇನ್ನು ನಿಮಗೆ ಉದ್ದ ಅಲ್ಲದೆ ಕೆಲವೊಬ್ಬರು ಕ್ರಾಸಾಗಿ ಹಾಕ್ಕೊಳ್ತಾರೆ. ಈ ರೀತಿ ಕ್ರಾಸಾಗಿ ಹಾಕ್ತಾರೆ ಮೆಟ್ಲುಗಳು. ಈ ರೀತಿ ಕ್ರಾಸಾಗಿ ಮಾಡ್ತಾರೆ ಕೆಲವರು ಮೆಟ್ಲುಗಳು. ಈ ರೀತಿ ಮಾಡೋದು ಒಳ್ಳೆಯದಲ್ಲ. ವಾಸ್ತುವಿನ ವಿಚಾರದಲ್ಲಿ ರೌಂಡ್ನ ನಿಷೇಧ. ಯಾವುದೇ ಕಾರಣಕ್ಕೂ ನೀವು ರೌಂಡ್ ಮೆಟ್ಲು ಹಾಕಬೇಡಿ. ನೀವು ಯಾವತ್ತೂ ರೌಂಡ್ ಮೆಟ್ಲು ಮಾಡಲೇಬಾರ್ದು. ಅದು 2 ಹಾಕಿ 4 ಹಾಕಿ ರೌಂಡ್ ಮೆಟ್ಲು ಡಿಸೈನ್ಗೋಸ್ಕರ ಮಾಡ್ತಾರೆ. ಹಾಗಾಗಿ ಅದು ಒಳ್ಳೆಯದಲ್ಲ. ಸ್ಕ್ವೇರ್ ಮೆಟ್ಲೆ ಹಾಕಿ. ರೌಂಡ್ ಮೆಟ್ಲು ಅಷ್ಟು ಒಳ್ಳೆಯದಲ್ಲ. ಯಾವುದೇ ಮನೆಗೆ ನೀವು ಸ್ಕ್ವೇರ್ ಮೆಟ್ಲು ಹಾಕಿ. ನೋಡಿ, ನಿಮಗೆ ಲೇಟೆಸ್ಟಾಗಿ ಬೇಕು ಅಂದರೆ ಈ ಥರ ಮಾಡಿ, ಈ ಥರ ಫುಲ್ ಮಾಡಿ 2 ಮೆಟ್ಲು. ನೋಡಿ, ಇದಿಷ್ಟು 1 ಮೆಟ್ಲು, ಅಲ್ಲಿಂದ ಇದು ಒಳಗಡೆ 1 ಮೆಟ್ಲು. ಲಾಭ ನಷ್ಟ ಒಳಗಡೆಗೆ ಲಾಭ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಬೇಕು. ಅದೇ ರೀತಿ 4 ಮೆಟ್ಲು ಹಾಕೋದಾದ್ರೂ ಮಾಡ್ಕೊಬೋದು. ಮನೆಗಳ ಹತ್ರ ಅಷ್ಟು ಜಾಗ ಇದ್ದರೆ ನೀವು 4 ಮೆಟ್ಲು ಹಾಕ್ಕೊಳ್ಬೋದು. 4 ಮೆಟ್ಲು ಹಾಕಿದಾಗ ಅದು ಮುಂದೆ 1 ಅಡಿ 4 ಅಡಿ ಹೋಗುತ್ತೆ. ಸಾಮಾನ್ಯವಾಗಿ 2 ಮೆಟ್ಲು ಹಾಕ್ತಾರೆ, ಅಥವಾ 4 ಮೆಟ್ಲು ಹಾಕ್ಕೊಳ್ಳಿ. 3 ಹಾಕಬೇಡಿ, 1 ಹಾಕಬೇಡಿ ಅಂತ ಹೇಳ್ತಾ, ಮೆಟ್ಟಿಲುಗಳ ಸಂಖ್ಯೆ ಮನೆ ಒಳಗಡೆ ಬರಬೇಕಾದ್ರೆ ಮತ್ತು ಮನೆಯಿಂದ ಆಚೆ ಬರಬೇಕಾದ್ರೆ ಮೆಟ್ಟಿಲುಗಳ ಸಂಖ್ಯೆ ಯಾವ ರೀತಿ ಅಂತ ಇರಬೇಕು ಅಂತ ನಿಮಗೆ ಇವತ್ತು ವಿವರಿಸಿದ್ದೇನೆ. ಹಾಗಾಗಿ ಈ ದಿನದ ವಾಸ್ತು ವಿಚಾರದಲ್ಲಿ ನಿಮಗೆ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರಬೇಕು ಮನೆ ಒಳಗಡೆ ಅನ್ನೋದ್ರ ವಿಚಾರವಾಗಿ ತಿಳಿಸಿದ್ದೇನೆ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.